शाहरुख जी फोटो ಎಲ್ಲರೂ ಬರ್ತಾರೆ ಏನು ತೊಂದರೆ ಇಲ್ಲ ನಿಧಾನವಾಗಿ ನಿಂತ್ಕೊಳ್ಳಿ ಏನೋ ಲೇಟ್ ಆಗಿದ್ದೀವಿ ಕೂತ್ಕೊಳ್ಳೋರ್ಗೆ ಇಷ್ಟ ಇದ್ರೆ ದಯವಿಟ್ಟು ಕೂತ್ಕೊಬೋದು ಎಲ್ಲ ಬರ್ತೀರಾ ಎಲ್ಲರೂ ಬರ್ತೀರಾ ವೆರಿ ವೆಲ್. ಇಂತಹ ಒಂದು ದಿವಸ ಬರುತ್ತೆ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ನಮ್ಮ ಅನಂತ್ ಸರ್ ಅವರವರನ್ನ ಹೇಗೆ ಹೋಗ್ತಿದ್ರು ಅಂತ ಖಂಡಿತವಾಗಿ ನಾನು ಇದಕ್ಕೂ ಇದು ಮಾಡ್ತಾ ಇಲ್ಲ. ಬಟ್ ಆದರೂ ಕೂಡ 2-3 ಅಂಶಗಳನ್ನು ತಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡೋದಕ್ಕೆ ಬಯಸ್ತೀನಿ ನನ್ನ ಬಂಧುಗಳು. ನಾನು ಕಳೆದ 25-30 ವರ್ಷಗಳಿಂದ ಏನು ಪತ್ರಿಕಾ ರಂಗವನ್ನು ನೋಡ್ಕೊಂಡು ಬರ್ತಾ ಇದ್ದೇನೆ. ನನಗೆ ಅತ್ಯಂತ ಆತ್ಮೀಯರು, ನಂಬಿಕಸ್ಥ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ಕೃಷ್ಣಮೂರ್ತಿ ಸರ್ ಮೊಟ್ಟ ಮೊದಲನೇ ಸ್ಥಾನದಲ್ಲಿ ಎತ್ಕೊಳ್ತಾರೆ. ನಾನು ಅಧ್ಯಕ್ಷನಾಗಿದ್ದಾಗ ಕೆಲವು ಅನೇಕ ಸಮಸ್ಯೆಗಳು ಬಂದಾಗ ನಾನು ಐ ಯೂಸ್ ಟು ಆಸ್ಕ್ ಹಿಮ್, ಮೂರ್ತಿ ಸರ್ ದಯವಿಟ್ಟು ಈ ರೀತಿ ಇದೆ ಅಂದಾಗ ಅವ್ರು ಏನು ಆ ಮಾರ್ಗದರ್ಶನ ಕೊಡ್ತಾ ಇದ್ರು, ಸಲಹೆ ಕೊಡ್ತಾ ಇದ್ರು, ಸೂಚನೆ ಕೊಡ್ತಾ ಇದ್ರು. ಅವರ ಬರಹದಲ್ಲಿ ಏನೋ ಒಂದು ವಿಶಿಷ್ಟತೆ ಕಾಣ್ತಾ ಇತ್ತು, ಒಂದು ಸೂಕ್ಷ್ಮತೆ ಇತ್ತು. ಇವತ್ತಿಗೂ ಹೇಳ್ತಾನೆ, ಅತ್ಯಂತ 100ಕ್ಕೆ 100 ಸತ್ಯದ ಮಾತಿದು. ಯಾವುದೇ ಒಬ್ಬ ಇಲಾಖೆಗೆ ಸಂಬಂಧಪಟ್ಟಾಗೆ ಅಧಿಕಾರಿಗಳಾಗ್ಬೋದು, ನೌಕರರಾಗ್ಬೋದು, ಕೃಷ್ಣಮೂರ್ತಿಯವರ ಒಂದು ಬರಹ ಅಂತ ಹೇಳಿದ್ರೆ ಒಂದಷ್ಟು ಹೆದರ್ತಾರೆ. ನಾನು ಸುಮಾರು ಸಾರಿ ಹೇಳಿದ್ದೆ, ಒಂದು ಮಾತನ್ನು ಓಪನ್ ಆಗಿ ಹೇಳ್ತಾ ಇದ್ರು, ನಮ್ಮ ಪ್ರಸನ್ನ ಸರ್ ಸೂಕ್ಷ್ಮವಾಗಿ ಹೇಳಿದ್ದಾರೆ, ಪತ್ರಿಕಾದಲ್ಲಿ ಮಾತಾಡೋಣ ಬಿಡಿ ಸರ್, ಪ್ರೆಸ್ ಅವ್ರ ತಾನೇ ಮಾತಾಡೋಣ ಬಿಡಿ ಅಂತ ಹೇಳ್ಬಿಟ್ಟು. ಅದೇ ಹೇಳ್ತಾ ಇದ್ವಿ ಅಧಿಕಾರಿಗಳಿಗೆ ನಾವು, ಜಸ್ಟ್ ಬಿ ಅವೇರ್ ಆಫ್ ಹಿಮ್ ಅಂತ, ಬಿ ಅವೇರ್ ಆಫ್ ಹಿಮ್, ಅವರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ಬಿಟ್ಟು ಸುಮಾರು ಸಂದರ್ಭಗಳಲ್ಲಿ ಅನೇಕ ಅಧಿಕಾರಿಗಳು ನಾವು ಕೂಡ ಸೂಕ್ಷ್ಮತೆಯನ್ನು ಕೊಟ್ಟಿದ್ದೇವೆ. ಯಾಕಂದ್ರೆ ಮುಖಾಮುಖಿ ನೋಡಲ್ಲ ಮನುಷ್ಯ, ಮುಖಾಮುಖಿ ನೋಡಲ್ಲ ರೀ. ರಾತ್ರಿ 7 ಗಂಟೆ 8 ಗಂಟೆ ತನಕ ನಮ್ಮ ಜೊತೆ ಇರ್ತಾ ಇದ್ರು, ಆದ್ರೆ ಬೆಳಗ್ಗೆ ನೋಡೋ ನನ್ನ ಬಗ್ಗೆ ಸುದ್ದಿ ಬರ್ತಾ ಇತ್ತು. ಸ್ವಾಮಿಗಳೇ, ರಾತ್ರಿಯಲ್ಲೇ ನಿಮ್ ಜೊತೆನೇ ಇರ್ತಾ ಇದ್ದೆ ನಾನು, ಇದೇನಿದು ಅಂದ್ರೆ ಯು ಡೋಂಟ್ ಆಸ್ಕ್ ಸಚ್ ಕ್ವಶನ್ಸ್. ಅದು ನನ್ನ ಪತ್ರಿಕಾ ಧರ್ಮ ಅಂತ ಒಂದೇ ಮಾತಲ್ಲಿ ಹೊಡೆದು ಬಿಸಾಕ್ತಾ ಇತ್ತು. ನಿಜವಾಗಿಯೂ ಹೇಳ್ತಾನೆ, ಅಂತಹ ಒಂದು ಮಾಣಿಕ್ಯ ಈ KGF ಅಲ್ಲಿ ಪತ್ರಿಕಾ ರಂಗದಲ್ಲಿ ಉಳ್ಕೊಂಡಿರುವುದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನಂತೂ ಭಾವಿಸ್ತೇನೆ. ಖಂಡಿತ ಯಾರಿಗೂ ಕೇರ್ ಮಾಡಲ್ಲ, ಅವ್ರ SP ನೋ DYSP ನೋ ಇನ್ನೊಂದು ಅಧಿಕಾರಿನ ಎಲ್ಲವೂ ಕೂಡ ಸೆಕೆಂಡ್ರಿ, ನನ್ನ ಧರ್ಮ ನಂದು ಅಂತ ಹೇಳುವಂತಹ ಏಕೈಕ ಪತ್ರಿಕಾ ವರದಿಗಾರ ನಮ್ಮ ಕೃಷ್ಣಮೂರ್ತಿ ಸರ್ ನನ್ನ ಬಂಧುಗಳು. ಅನೇಕ ಸಂದರ್ಭಗಳು ಇವತ್ತು ಹೇಳಿ ಬರ್ತವೆ, ಯಾರಾದ್ರೂ ಹೊಸ ಅಧಿಕಾರಿ ಬಂದ್ರೆ ಒಂದೇ ಮಾತಾಡ್ತಾರೆ, ಆ ಪ್ರಜಾವಾಣಿಯಲ್ಲಿ ಕೃಷ್ಣಮೂರ್ತಿ ಅಂತಿದ್ದಾರೆ, ಜಸ್ಟ್ ಸ್ವಲ್ಪ ಹುಷಾರಾಗಿರುತ್ತೆ. ಯಾರೇ ಅಧಿಕಾರಿ ಬರಲಿ ಕೇಳ್ತಾ ಇದ್ರು, ಖಂಡಿತವಾಗಿರಿ ಸತ್ಯದ ಮಾತು ಮಾತಾಡ್ತಾ ಇದ್ದೇವೆ. ನನಗೆ ಅದೇ ಅನಿಸಿದ್ದು, ಇವತ್ತನೇ ಈ ಕಾರ್ಯಕ್ರಮಕ್ಕೆ ಅವ್ರು ಹೇಗೆ ಒಪ್ಕೊಂಡು ಅಂತ ಹೇಳ್ಬಿಟ್ರು. ಒಂದು ಮಾತು ಹೆಮ್ಮೆಯಿಂದ ಹೇಳ್ತೇವೆ, ಎಲ್ಲೇ ಹೋದ್ರು ಕೂಡ ಒಬ್ಬ ಪತ್ರಿಕಾ ವರದಿಗಾರ ಬರೆಹಗಾರ ಅಂತ ಹೇಳಿದ್ರೆ ಈ ಶುಡ್ ಬಿ ಲೈಕ್ ಅವರ ಕೃಷ್ಣಮೂರ್ತಿ ಸರ್ ಅಂತ ಹೇಳ್ಬಿಟ್ಟು. ಅಷ್ಟು ಪ್ರಾಮಾಣಿಕತೆ ಇದೆ, ಅಷ್ಟು ದಾರ್ಶ್ಯತೆ ಇದೆ, ಯಾರಿಗೂ ಎಲ್ಲೂ ಕೂಡ ಆ ಸರೆಂಡರ್ ಅಂತ ಮಾತು ಅವ್ರಿಗೆ ಬರ್ತಾ ಇರಲಿಲ್ಲ. ಬಹುಶಃ ನನಗಂತೂ ಒಂದು ಇದು ಮಾಡ್ತಾನೆ, ಮತ್ತೆ ಸುಮಾರು ವರ್ಷಗಳ ಕಾಲ ಆ ಸೇವೆ ಇದೆಯಲ್ಲ, ಆ ಸೇವೆ ಈ ಸಮಾಜಕ್ಕೆ ದೊರೆಯಬೇಕು. ಬಹುಶಃ ಈ ಸಮಾಜ ಅವರಿಗೆ ಬೇಕಾಗಿದೆ ನನಗೆ ಗೊತ್ತಿಲ್ಲ, ಬಟ್ ಕೃಷ್ಣಮೂರ್ತಿ ಅವರಂತೂ ಇಂದಿನ ವ್ಯವಸ್ಥೆಗೆ ಬೇಕಾಗಿದೆ. ಈ ವ್ಯವಸ್ಥೆ ಬಗ್ಗೆ ಮಾತಾಡೋಕ್ಕೆ ನಮಗೆ ಬೇಜಾರಾಗುತ್ತೆ. ನಾವು ಸುಮಾರು ಸಾರಿ ಅಂತೇವೆ, ವ್ಯವಸ್ಥೆ ಸತ್ತು ಹೋಗ್ತಾ ಇದೆ ಅಂತ ಹೇಳ್ತೇವೆ. ಇಡೀ ವ್ಯವಸ್ಥೆ ಸತ್ತು ಹೋಗ್ತಾ ಇದೆ. ನಾವು ಹೇಳ್ತಾ ಇದ್ದೀವಿ ತುಂಬಾ ಹೆಮ್ಮೆಯಿಂದ, ಆ ಪ್ರಜಾಪ್ರಭುತ್ವದ 4ನೇ ಇದು ಸ್ತಂಭ ನಮ್ಮ ಪತ್ರಿಕಾ ಇದೆ ಅಂತ ಹೇಳ್ಬಿಟ್ಟು, ಅಲ್ಲೂ ಕೂಡ ಎಲ್ಲೋ ಒಂದಷ್ಟು ನಾವು ಅನೇಕ ಲೋಪಗಳನ್ನ ಕಾಣ್ತಾ ಇದ್ದೇವೆ. ದಯವಿಟ್ಟು ಇಂತಹವರಿಂದ ಆ ಪತ್ರಿಕಾ ರಂಗಕ್ಕೆ ಒಂದು ಇದು ಬಂದಿದೆ. ಇವತ್ತು ಕೊಡ್ತಾ ಇರುವಂತಹ ಸನ್ಮಾನ ಖಂಡಿತವಾಗಿ ಕೂಡ ಅದು ಆ ಕೃಷ್ಣಮೂರ್ತಿ ಸರ್ ಅವರಿಗೆಲ್ಲ ಇಡೀ ಸಮಾಜಕ್ಕೆ ಸಲ್ಲಬೇಕಾದಂತಹ ಒಂದು ಸನ್ಮಾನ ಅಂತ ಮಾತನ್ನ ಹೇಳಿ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಆಕ್ಚುಲಿ ಒಂದು ಉದಾಹರಣೆ ಇರ್ಬೇಕಂದ್ರೆ, KGF ಅಲ್ಲಿ ಫಸ್ಟ್ ಟೈಮು ಮತ್ತೊಂದ್ಸಲ MLA ಇದ್ದಾಗ ಈ ಸನ್ಮಾನದ ಶುರು ಮಾಡಿದ್ವಿ. ಗಣರಾಜ್ಯೋತ್ಸವಕ್ಕೆ, ಸ್ವಾತಂತ್ರ್ಯೋತ್ಸವಕ್ಕೆ, ಯಾರಾದರೂ ಬೆಸ್ಟ್ ಸಿಟಿಸನ್ನು, ಬೆಸ್ಟ್ ಯಾವುದಾದ್ರು ಫೀಲ್ಡಲ್ಲಿ ಅಂತ ಕೊಟ್ಟರು. ಆವಾಗ ಬಂದು ಅವರೇ ಕರೆದಿದ್ರು. ಬಟ್ ನಮ್ಮ
ಅಲ್ಲಿ ಕಾರ್ಯಕ್ರಮ ಅಲ್ಲಿ ಫೀಲ್ಡಲ್ಲಿ ನಡೀತಾ ಇತ್ತು, ನಮ್ಮ ಅಂಗಡಿ ಪಕ್ಕದಲ್ಲೇ ಇತ್ತು. ಬಟ್ ಈ ಸನ್ಮಾನ ಅದಕ್ಕೆ ನಾನು ಹೋಗಲೇ ಇಲ್ಲ. ಕೊನೆಗೆ ಅವ್ರ ಕಾರ್ಯಕ್ರಮ ಮುಗಿಸಾದ್ಮೇಲೆ ನಮ್ಮ ಅಂಗಡಿಗೆ ಬಂದು ಅಲ್ಲೇ ಸನ್ಮಾನ ಮಾಡ್ಬಿಟ್ಟು. ಸೊ ಅದೊಂಥರ ಬೇಜಾರಾಗ್ಬೇಕು ಅವಾಗ. ಆಮೇಲೆ ಇನ್ನೊಂದ್ಸಲ ಕರೆದ್ರು ಮತ್ತೆ ಇದೇ ಥರ ಮಾಡ್ತಾರೆ ಅಂತ ನಾನೇ ಹೋಗಿ ಸನ್ಮಾನ ಸ್ವೀಕಾರ ಮಾಡಿದ್ದೆ. ಸೊ ಆದರೆ ಈ ಸಲ ಅನಂತರಾಮು ಏನು ವಿಚಾರ ಹೇಳಲೇ ಇಲ್ಲ. ನಿಂಗೆ ಯಾಕೆ ನಾನೇನೋ ಬರ್ತೀನಿ ಮಾಡ್ತೀನಿ ಎಲ್ಲ ಮಾಡಿಕೊಂಡು ಆಮೇಲೆ ವಿಚಾರ ಹೇಳಿದ್ರು. ಅದಕ್ಕೆ ಅನಂತರಾಮು ಆಮೇಲೆ ಕಟ್ಟೋರಿ ಎಲ್ಲರಿಗೂ ಅಭಿನಂದನೆಗಳು. ಆಮೇಲೆ ನನ್ನ ಬಗ್ಗೆ ಎಷ್ಟು ಪಾಸಿಟಿವ್ ಆಗಿ ಕೆಲವೆಲ್ಲ ಮಾತಾಡಿದರು, ಅದೂ ನನ್ನ ಅಭಿನಂದನೆಗಳು. ರೈಟರ್ ಆಗ್ಬೋದು, ಅರೇಟರ್ ಆಗೋಕ್ಕಾಗಲ್ಲ, ಯಾಕಂದ್ರೆ ಎರಡೂ ಗಣೇಶ್ ಹಾಕೋಕ್ಕಾಗೋದಿಲ್ಲ. ಎರಡೂ ಇವತ್ತು ಒಟ್ಟಿಗೆ ಬರೋಕ್ಕೆ ಚಾನ್ಸ್ ಇಲ್ಲ. ಬಿಕಾಸ್ ನಾನು ಪಾಠ ಮಾಡ್ತಿರ್ಬೇಕಾದ್ರೆ ಕ್ಲಾಸಲ್ಲಿ ಭಾಷಣ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇಷ್ಟೊಂದು ಜನ ಎಲ್ಲರೂ ಆತ್ಮೀಯತೆ ಇಟ್ಕೊಂಡು ಬಂದಿದ್ದೀರಾ, ಒಂದು ಪ್ರೀತಿ ತೋರಿಸಿದ್ದೀರಿ, ಎಲ್ಲರಿಗೂ ಅಭಿನಂದನೆ.